ನಿತ್ಯೋತ್ಸವ ಮೂಲಕ ಹೆಸರಾಯಿತು ಕನ್ನಡ, ಉಸಿರಾಯಿತು ಕನ್ನಡ ಎನ್ನುವುದು ನಮಗೆಲ್ಲ ಗೊತ್ತಿದೆ. ಆ ನಿಟ್ಟಿನಲ್ಲಿ ಮುಂದಿನ ಪ್ರಜೆಗಳಾದ ನೀವು ಚಿತ್ರದ ಮೂಲಕ ನಿತ್ಯೋತ್ಸವ ಭಾವನೆಯನ್ನು ಮೂಡಿಸಿ ಬಹುಸಂಸ್ಕೃತಿ ಉತ್ಸವದ ಉದ್ದೇಶವನ್ನು ಸಫಲಗೊಳಿಸಬೇಕೆಂದು ದಕ್ಷಿಣ ಕನ್ನಡ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಹೇಳಿದರು. ಮಂಗಳೂರಿನ ಉರ್ವ ಸ್ಟೋರ್ನ ತುಳು ಭವನದ ಅಮೃತ ಸೋಮೇಶ್ವರ ಸಭಾಂಗಣದಲ್ಲಿ ತುಳು, ಬ್ಯಾರಿ, ಕೊಂಕಣಿ, ಅರೆಭಾಷೆ, ಕೊಡವ, ಯಕ್ಷಗಾನ ಅಕಾಡೆಮಿ ಸಹಭಾಗಿತ್ವದೊಡನೆ ಸುವರ್ಣ ಸಂಭ್ರಮ ಕರ್ನಾಟಕ 50ರ ಪ್ರಯುಕ್ತ ಬಹುಸಂಸ್ಕೃತಿ ಉತ್ಸವದ ಅಂಗವಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಚಿತ್ರಕಲಾ ಸ್ಪರ್ಧೆಯನ್ನು ಅವರು ಉದ್ಘಾಟಿಸಿದರು. ತದಬಳಿಕ ಮಾತನಾಡಿ, ನಮ್ಮ ಸಂಸ್ಕೃತಿಯನ್ನು ಚಿತ್ರಕಲೆಯ ಮೂಲಕ ಪಸರಿಸುವ ಕಾಯಕವಾಗಬೇಕು. ಇದರಿಂದ ನಮ್ಮ ಸಂಸ್ಕೃತಿ ದೇಶದೆಲ್ಲೆಡೆ ಗಮನ ಸೆಳೆಯುವಂತಾಗಲಿ ಎಂದು ಆಶಿಸಿದರು. ಉಸಿರು ಕನ್ನಡ ಎಂಬ ಶೀರ್ಷಿಕೆ ನಿತ್ಯೋತ್ಸವ ಎಂಬ ಹಾಡಿನ ಮುಖಾಂತರ ನಾವೆಲ್ಲರೂ ಸಹ ಪ್ರತಿನಿತ್ಯ ಶಾಲೆಯಲ್ಲಿ ನಾವು ಆ ಹಾಡಿನ ಮುಖಾಂತರ ನಾವು ಪ್ರಸ್ತಾವನೆ ಮಾಡ್ತೇವೆ, ಹಾಡ್ತೇವೆ. ಮತ್ತು ನಮ್ಮ ಜೀವನದಲ್ಲಿಯೂ ಸಹ ನಾವು ಕನ್ನಡ ಎಂಬ ಭಾಷೆಯ ಮುಖಾಂತರ ನಮ್ಮ ಜೀವನ ಶೈಲಿಗಳನ್ನು ಸಹ ನಾವು ಬದಲಾವಣೆ ಮಾಡಿಕೊಂಡು ನಾವು ಇಲ್ಲಿವರೆಗೆ ಬೆಳೆದು ಬಂದಿದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಯೋಜನಾ ಉಪಸಮನ್ವಯ ಅಧಿಕಾರಿ ಸುಮಂಗಳ ಎಸ್ ನಾಯಕ್ ಅವರು, ದಕ್ಷಿಣ ಕನ್ನಡ ಜಿಲ್ಲೆ ಬಹುಸಂಸ್ಕೃತಿಗೆ ಸಾಕ್ಷಿಯಾಗಿದೆ. ಇಲ್ಲಿ ಮಾತ್ರ ವೈವಿಧ್ಯತೆಯನ್ನು ಕಾಣಲು ಸಾಧ್ಯ. ಮಾತ್ರವಲ್ಲದೆ ಜಿಲ್ಲೆಯು ಬಹುಭಾಷೆಯ ತವರೂರು ಎಂದು ಅವರು ಹೇಳಿದರು. 7 ತಾಲೂಕುಗಳಿಂದ ಆಗಮಿಸಿದಂತಹ ಚಿತ್ರಕಲೆಯನ್ನು ತೋರ್ಪಡಿಸಲು ಬಹುಸಂಸ್ಕೃತಿಗೆ ಒಂದು ಉದಾಹರಣೆ ದಕ್ಷಿಣ ಕನ್ನಡ ಜಿಲ್ಲೆ. ನಮ್ಮ ಇಂಡಿಯಾದ ಒಂದು ಯೂನಿಟಿ ಡೈವರ್ಸಿಟಿಗೆ ಸಾಕ್ಷಿಯಾದರೆ ದಕ್ಷಿಣ ಜಿಲ್ಲೆ ಬಹುಸಂಸ್ಕೃತಿಗೆ ಒಂದು ಸಾಕ್ಷಿಯಾಗಿದೆ. ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಈ ವೈವಿಧ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯವೋ ಏನೋ. ಎಷ್ಟು ಭಾಷೆ ಇದೆ ಅಂತ ಹೇಳಿದ್ರೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಹಿರಿಯ ಕಲಾವಿದ ಗಣೇಶ ಸೋಮಯಾಜಿ ಅವರು ಮಾತನಾಡಿ, ವಿವಿಧ ಅಕಾಡೆಮಿಗಳ ಮುಖಾಂತರ ಆಯೋಜಿಸಲಾಗಿರುವ ಈ ಕಾರ್ಯಕ್ರಮದಿಂದಾಗಿ ಮಕ್ಕಳಲ್ಲಿರುವ ಪ್ರತಿಭೆಗೆ ಸೂಕ್ತ ವೇದಿಕೆ ಸಿಕ್ಕಿದಂತಾಗಿದೆ. ಮಕ್ಕಳು ಚಿತ್ರಕಲೆಯಲ್ಲಿ ತೊಡಗಿದಾಗ ಪಾಠಗಳನ್ನು ಚೆನ್ನಾಗಿ ಗ್ರಹಿಸಲು ಸಾಧ್ಯವಾಗುತ್ತದೆ ಎಂದು ಅವರು ತಿಳಿಸಿದರು. ಇದೊಂದು ಅಮೋಘ ಒಂದು ಸನ್ನಿವೇಶ. ತುಳು ಅಕಾಡೆಮಿ ಮತ್ತು ಹಲವಾರು ಅಕಾಡೆಮಿಗಳು ಸೇರಿ ಇಂಥ ಕಾರ್ಯಕ್ರಮ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟದ್ದು ಬಹಳ ಒಂದು ವಿಶೇಷ ಮತ್ತು ಇದೊಂದು ಆದರ್ಶದ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಮಕ್ಕಳಿಗೆ ನಿಮಗೆಲ್ಲ ಶುಭವಾಗಲಿ. ಹಾಗೆ ಇಲಾಖೆಯವರಿಗೂ ಕೂಡ ಚಿತ್ರಕಲೆ ಹೇಳುವಂಥದ್ದು ಎಲ್ಲ ಪಾಠಗಳಿಗೆ ಕೂಡ ಒಂದು ಅಡಿಪಾಯ, ಬುನಾದಿ ಅಂತೇಳಿ ನಾನು ಎಷ್ಟೋ ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದೇನೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರು ಸ್ವಾಗತ ಹಾಗೂ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಜೋಕಿಮ್ ಸ್ಟ್ಯಾನಿ ಅಲ್ವರಿಸ್ ಅವರು ವಂದಿಸಿದರು. ಈ ವೇಳೆ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಉಮರ್ ಯುಎಚ್, ಪ್ರಸಾದ್ ಆರ್ಟ್ ಗ್ಯಾಲರಿ ನಿರ್ದೇಶಕ ಕೋಟಿ ಪ್ರಸಾದ್ ಆಳ್ವಾ, ದಕ್ಷಿಣ ಕನ್ನಡ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಾಲಕೃಷ್ಣ ಶೆಟ್ಟಿ, ಮಹಾಲಸ ಚಿತ್ರಕಲಾ ಶಿಕ್ಷಣ ಸಂಸ್ಥೆ ವಿಭಾಗದ ಮುಖ್ಯಸ್ಥರಾದ NS ಪತ್ತಾರ್, ಆರ್ಟ್ ಕೆನರಾ ಟ್ರಸ್ಟ್ನ ಟ್ರಸ್ಟಿ ಹರೀಶ್ ಕೊಡಿಯಾಲ್ಬೈಲ್, ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ರಾಜೇಶ್ ಜಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.